ಎಸ್ ಸ್ನೇಹಿತರೆ, ದಿಲ್ಲಿ ಸ್ಫೋಟದ ಹಿಂದೆ ಟರ್ಕಿ ಅಥವಾ ತುರ್ಕಿಯೇ ಈ ಪ್ರಕರಣ ಇದೆಯಲ್ಲ, ಈರುಳ್ಳಿ ಸಿಪ್ಪೆ ಸುಲಿದಂತೆ ಹಂತ ಹಂತವಾಗಿ ಹಲವು ಲೇಯರ್ಗಳಲ್ಲಿ ಓಪನ್ ಅಪ್ ಆಗ್ತಾ ಇದೆ. ಫರೀದಾಬಾದ್ ಟೆರರ್ ಮಾಡ್ಯೂಲ್ ಹಾಗೂ ಈ ಭೀಕರ ಸ್ಫೋಟದ ಹಿಂದೆ ಪಾಕ್ ಕೈವಾಡ ಇರೋದು ಕ್ಲಾರಿಟಿ ಇದ್ದೇ ಇದೆ. ಜೈಷ್ ಎ ಮೊಹಮ್ಮದ್ ಕಡೆಯಿಂದ ಇವರೆಲ್ಲ ಹ್ಯಾಂಡಲ್ ಆಗ್ತಾ ಇದ್ರು ಅನ್ನೋದು. ಆದ್ರೀಗ ಇದೇ ಕೆಂಪುಕೋಟೆ ದಾಳಿ ಹಿಂದೆ ಟರ್ಕಿ ಲಿಂಕ್ ಕೂಡ ಪತ್ತೆಯಾಗಿದೆ. ದೊಡ್ಡ ತಿರುವು ಸಿಗ್ತಾ ಇದೆ. ನ್ಯಾಟೋ ಕಂಟ್ರಿ ಟರ್ಕಿ ಕೂಡ ದಿಲ್ಲಿ ಸ್ಫೋಟದಲ್ಲಿ ಕೊಡುಗೆ ಕೊಟ್ಟಿತ್ತು ಅನ್ನೋ ವಿಚಾರ ಬಯಲಾಗ್ತಾ ಇದೆ. ಫರೀದಾಬಾದ್ ಡಾಕ್ಟರ್ ಉಗ್ರರ ಜೊತೆ ಟರ್ಕಿಯಲ್ಲಿ ಕೂತಿದ್ದ ಆಪರೇಟರ್ಗಳು ನಿರಂತರವಾಗಿ ಸಂಪರ್ಕ ಹೊಂದಿದ್ರು, ಹಣ ಸಹಾಯ ಮಾಡಿದ್ರು ಅನ್ನೋದು NIA ತನಿಖೆಯಲ್ಲಿ ಬಯಲಾಗಿದೆ. ಮುಂಬೈ ದಾಳಿಗಿಂತಲೂ ಭಯಂಕರವಾದ ದಾಳಿ ಮಾಡೋಕೆ ಪ್ಲಾನ್ ಹಾಕಿದ್ರು ಅಂತ. ಸ್ನೇಹಿತರೆ, ಟರ್ಕಿ ಆಪರೇಷನ್ ಸಿಂಧೂರ್ ಹಾಗೂ ಮೊದಲಿನಿಂದಲೂ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಿದೆ. ಆದರೆ ಭಾರತದ ವಿರುದ್ಧ ಯಾವತ್ತೂ ಹೀಗೆ ನೇರ ಉಗ್ರ ಚಟುವಟಿಕೆಗಳಿಗೆ ನೇರವಾಗಿ ಇಳ್ದಿರಲಿಲ್ಲ. ಆದ್ರೀಗ ಎಲ್ಲ ಲಿಮಿಟ್ಸ್ನ ಕ್ರಾಸ್ ಮಾಡಿದೆ. ಹಾಗಿದ್ರೆ ಟರ್ಕಿ ಯಾಕೆ ಹೀಗೆ ಮಾಡ್ತಾ ಇದೆ? NIA ತನಿಖೆಯಲ್ಲಿ ಬಯಲಾಗಿರೋದೇನು? ಕುತಂತ್ರಿ ಟರ್ಕಿ ದಿಲ್ಲಿ ಸ್ಫೋಟದಲ್ಲಿ ಯಾವ ರೀತಿ ಪಾತ್ರವನ್ನ ಹೊಂದಿತ್ತು? ಒಂದು ನ್ಯಾಟೋ ಕಂಟ್ರಿ ಪ್ರಜಾಪ್ರಭುತ್ವ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಿರೋದು ಸರಿನಾ? ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದೀಗ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಹಾಗೂ ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಡೋಕೆ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ದಿಲ್ಲಿ ದಾಳಿ ಹಿಂದೆ ಟರ್ಕಿ ನೆರಳು. ದಿಲ್ಲಿ ಸ್ಫೋಟದ ತನಿಖೆ ಇಂಟೆನ್ಸಿಫೈ ಆಗ್ತಾ ಇದೆ. ಉಗ್ರ ಜಾಲದ ಹಲವು ಪ್ರಮುಖರನ್ನ NIA ಮತ್ತು ತನಿಖಾ ಏಜೆನ್ಸಿಗಳು ಬಂಧಿಸ್ತಿವೆ. ಆದರೆ ಉಗ್ರ ಜಾಲವನ್ನ ಬೆನ್ನತ್ತಿ ಹೊರಟ ಅಧಿಕಾರಿಗಳ ಕಾಲಿಗೆ ಈಗ ಟರ್ಕಿ ಸುತ್ತ ಹಾಕೊಂಡಿದೆ. ದಿಲ್ಲಿ ಉಗ್ರ ದಾಳಿ ಆರೋಪಿಗಳೊಂದಿಗೆ ಟರ್ಕಿ ಆಪರೇಟರ್ ಒಬ್ಬ ಸಂಪರ್ಕ ಹೊಂದಿದ್ದ. ಟರ್ಕಿಯ ಅಂಕಾರಾದಿಂದ ಉಗ್ರಗಾಮಿಗಳಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದ ಅನ್ನೋದು NIA ತನಿಖೆಯಲ್ಲಿ ಬಯಲಾಗಿದೆ. ಪೊಲೀಸ್ ಮಾಹಿತಿ ಪ್ರಕಾರ ಈ ಟರ್ಕಿ ಆಪರೇಟರ್ನ ಕೋಡ್ ನೇಮ್ ಉಕಾಸಾ ಅಂತ. ಅರೇಬಿಕ್ ಭಾಷೆಯಲ್ಲಿ ಜೇಡರ ಹುಳು ಅಂತ ಅರ್ಥ. ಸ್ಪೈಡರ್. ಈ ಜೇಡರ ಹುಳು ತುರ್ಕಿಯೇನಿಂದ ಭಾರತದಲ್ಲಿದ್ದ ಜೈಷ್ ಉಗ್ರರಿಗೆ ಫಿನಾನ್ಸ್ ಮಾಡ್ತಾ ಇತ್ತು. ಜೊತೆಗೆ ಲಾಜಿಸ್ಟಿಕ್ಸ್ ಮತ್ತು ರ್ಯಾಡಿಕಲೈಸೇಷನ್ನ ಸಹಾಯವನ್ನು ಮಾಡ್ತಾ ಇತ್ತು. ಬಲೆಯನ್ನು ಹೆಣಿತಾ ಇತ್ತು ಈ ಜೇಡ. ಅದರಲ್ಲೂ ಪ್ರಕರಣದ ಮುಖ್ಯ ಆರೋಪಿ ಆತ್ಮಾಹುತಿ ದಾಳಿಕೋರ ಡಾಕ್ಟರ್ ಉಮರ್ ಉನ್ ನಬಿ, ಈತನೊಂದಿಗೆ ನೇರ ಸಂಪರ್ಕವನ್ನು ಈ ಟರ್ಕಿಯ ಹ್ಯಾಂಡ್ಲರ್ ಹೊಂದಿದ್ದ. ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬಂಧನಕ್ಕೀಡಾಗಿರೋ ಬಹುತೇಕ ಉಗ್ರರು 2022ರ ಮಾರ್ಚ್ನಲ್ಲಿ ಟರ್ಕಿಯ ಅಂಕಾರಾಗೆ ಭೇಟಿ ಕೊಟ್ಟಿದ್ರು. ಈ ಟೈಮ್ನಲ್ಲೇ ಯುವ ವೈದ್ಯರು ಹ್ಯಾಂಡ್ಲರ್ ಸಂಪರ್ಕಕ್ಕೆ ಬಂದಿರೋ ಚಾನ್ಸಸ್ ಇದೆ. ಇದೇ ವೇಳೆ ಆತ ವೈದ್ಯರ ಬ್ರೈನ್ ವಾಶ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಜೊತೆಗೆ ಬ್ರೈನ್ ವಾಶ್ ಆದ ಈ ವೈದ್ಯ ಉಗ್ರರು ಭಾರತಕ್ಕೆ ವಾಪಸ್ ಆದ್ಮೇಲೂ ಕೂಡ ಟರ್ಕಿ ಹ್ಯಾಂಡ್ಲರ್ ಕಾಂಟ್ಯಾಕ್ಟ್ ನಲ್ಲೇ ಇದ್ದ. ಭಾರತದ ಕಣ್ಗಾವಲು ತಪ್ಪಿಸೋಕೆ ಉಗ್ರರೊಂದಿಗೆ ಸೆಷನ್ ಅನ್ನೋ ಎನ್ಕ್ರಿಪ್ಟೆಡ್ ಆಪ್ ಮೂಲಕ ಕಾಂಟ್ಯಾಕ್ಟ್ ನಲ್ಲಿದ್ದ. ಹೀಗಾಗಿ ಉಗ್ರ ಗುಂಪು ವಿದೇಶಿ ಶಕ್ತಿಗಳ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಿದ್ದು ಸ್ಪಷ್ಟ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪಾಕ್ನಲ್ಲಿರೋ ಉಗ್ರ ಸಂಘಟನೆಗಳೊಂದಿಗೆ ಈ ಪಾತಕಿ ಡಾಕ್ಟರ್ ಸಂಪರ್ಕವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಭದ್ರತಾ ಏಜೆನ್ಸಿಗಳು ಇವರ ಚಾಟ್, ಕಾಲ್ ಹಿಸ್ಟ್ರಿ ಎಲ್ಲವನ್ನ ರಿಟ್ರೀವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ವೈಟ್ ಕಾಲರ್ ಭಯೋತ್ಪಾದನೆ ಹಿಂದೆ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲ, ಟರ್ಕಿ ಕೈವಾಡನೂ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಇದೆಲ್ಲ ನೋಡಿದಾಗ. ಜೊತೆಗೆ ಪಾಕಿಸ್ತಾನದ ಉಗ್ರರು ತಾವು ಸೇಫ್ ಆಗೋಕೆ ಟರ್ಕಿಯಿಂದ ಉಗ್ರರಿಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ರ ಅಥವಾ ಟರ್ಕಿನೇ ನೇರ ಇನ್ವಾಲ್ವ್ ಆಗಿತ್ತ ಅನ್ನೋದಕ್ಕೆ ತನಿಖೆ ಉತ್ತರಿಸಬೇಕು. ಆದರೆ ಟರ್ಕಿ ರಾಯಭಾರ ಕಚೇರಿ ಮಾತ್ರ ಇವೆಲ್ಲ ಸುಳ್ಳು, ಟರ್ಕಿ ಫಂಡ್ ಲಾಜಿಸ್ಟಿಕಲ್ ಸಪೋರ್ಟ್ ಕೊಟ್ಟಿದೆ ಎನ್ನಲಾದ ವರದಿಗಳು ಫೇಕ್, ಟರ್ಕಿ ಭಾರತದಲ್ಲಿ ರ್ಯಾಡಿಕಲೈಸೇಷನ್ ಮಾಡಿದೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಆದರೆ ಭಾರತದ ಉಗ್ರ ಪ್ರಕರಣಗಳಲ್ಲಿ ಮಾತ್ರ ಪದೇ ಪದೇ ಟರ್ಕಿ ಹೆಸರು ರಿಪೀಟ್ ಆಗ್ತಾ ಇದೆ. ಜರ್ಮನಿ ಟರ್ಕಿಯಿಂದ ಅಕ್ರಮ ಹಣ. ಇನ್ನು ಉಗ್ರ ಕೃತ್ಯದಲ್ಲಿ ಟರ್ಕಿ ಪಾತ್ರಕ್ಕೆ ಮತ್ತಷ್ಟು ಸಾಕ್ಷಿ ಅನ್ನುವಂತೆ UPATS ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಕರಣವನ್ನು ಬಯಲಿಗೆಳೆದಿದೆ. ದ್ವೇಷ ಭಾಷೆ ಬಿತ್ತನೆ ಮತ್ತು ಹವಾಲಾ ಕೇಸ್ ಇದು. ದಿಲ್ಲಿ ಸ್ಫೋಟಕ್ಕೂ ಮುಂಚೆನೆ ಈ ಪ್ರಕರಣ ಹೊರಬಿದ್ದಿತ್ತು. ಇದರಲ್ಲಿ ಫರಾನ್ ನಬಿ ಸಿದ್ದಿಕಿ ಅನ್ನೋ ವ್ಯಕ್ತಿಯನ್ನ UPATS ಅರೆಸ್ಟ್ ಮಾಡಿದ್ರು. ಆದರೆ ಈತನ ಪಾರ್ಟ್ನರ್ ಟರ್ಕಿ ಮೂಲದ ನಸೀದ್ ತೋರ್ಬಾನೋನು ಪರಾರಿಯಾಗಿದ್ದ. ಇಂಟ್ರೆಸ್ಟಿಂಗ್ ಕೇಸ್ ಇದು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ಫರಾನ್ ಮೂಲತಃ ನೋಯ್ಡಾ ನಿವಾಸಿ, UPಯ ನೋಯ್ಡಾ. ಇಸ್ತಾಂಬುಲ್ ಇಂಟರ್ನ್ಯಾಷನಲ್, ಹಕೀಕತ್ ವಕ್ಫಿ ಫೌಂಡೇಶನ್, ರಿಯಲ್ ಗ್ಲೋಬಲ್ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ಸ್ ಅನ್ನೋ 3 ಕಂಪನಿಗಳ ಮಾಲೀಕ. ಆದರೆ ಇವುಗಳ ಮೂಲಕ ಭಾರತದಲ್ಲಿ ದ್ವೇಷ ಬಿತ್ತನೆ ಕೆಲಸ ಮಾಡ್ತಾ ಇದ್ದ. ಅದರಲ್ಲೂ ಹಕೀಕತ್ ಪ್ರಿಂಟಿಂಗ್ ಪಬ್ಲಿಕೇಶನ್ ಮೂಲಕ ಕೋಮು ಸಂಘರ್ಷ ಉಂಟು ಮಾಡೋ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾ ಇದ್ದ. ATS ಫರಾನ್ ಬಳಿಯಿಂದ ಈ ತರಹದ ಒಟ್ಟು 12 ಪುಸ್ತಕಗಳನ್ನು ವಶಪಡಿಸಿಕೊಂಡಿದ್ದು, ಅದರಲ್ಲಿ ಹಿಂದಿ, ಅರೇಬಿಕ್, ಬೆಂಗಾಲಿ ಪುಸ್ತಕ ಸೇರಿದ ಹಾಗೆ 2 ಫೋನ್, ಲ್ಯಾಪ್ಟಾಪ್ಗಳು ಸಿಕ್ಕಿದಾವೆ.
ಇದಕ್ಕಾಗಿ ಫರಾನ್ ವಿದೇಶಗಳಿಂದ ಹವಾಲಾ ಮೂಲಕ ಹಣ ಸಂಗ್ರಹಿಸ್ತಾ ಇದ್ದ. ಎಸ್ಪೆಷಲಿ ಟರ್ಕಿ ಹಾಗೂ ಜರ್ಮನಿ ಮೂಲಕ ಸುಮಾರು 11 ಕೋಟಿ ರೂಪಾಯಿ ಫಂಡ್ ಸಂಗ್ರಹಿಸಿದ್ದ. ಈ ಅಕ್ರಮ ಜಾಲಕ್ಕೆ ಫರಾನ್ನ ಟರ್ಕಿಯ ತೋರ್ಬಾ ಪರಿಚಯ ಮಾಡಿಕೊಟ್ಟಿದ್ದ. ಪೊಲೀಸ್ ವರದಿ ಪ್ರಕಾರ ಶಿಕ್ಷಣ ಹಾಗೂ ಧರ್ಮದ ಹೆಸರಲ್ಲಿ ಆರೋಪಿಗಳು ಹಣವನ್ನು ಪಡೀತಾ ಇದ್ರು. NGOಗಳ ಮೂಲಕ ಮನಿ ಲಾಂಡ್ರಿಂಗ್ ನಡೆಸ್ತಾ ಇದ್ರು. ಫರಾನ್ ನಬಿ ಸಂಬಂಧಿಗಳು ಹಾಗೂ ನಿವೃತ್ತ ಸೇನಾ ಅಧಿಕಾರಿಗಳ ಖಾತೆಗಳಿಂದ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇತ್ತು. ಟರ್ಕಿಯಿಂದ ಹಣ ಪಡೆದು ಇಬ್ಬರು ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಮದರಸಾ ಮಸೀದಿ ಹೆಸರಲ್ಲಿ ಜಾಗ ಖರೀದಿ ಮಾಡ್ತಾ ಇದ್ರು. ಅಗತ್ಯವಿದ್ದಾಗ ಹಣವಾಗಿ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ರು. ಜೊತೆಗೆ ಆರೋಪಿ ಫರಾನ್ ಅಕ್ರಮವಾಗಿ ಜರ್ಮನಿ, ಟರ್ಕಿ, ಬಾಂಗ್ಲಾ ಪ್ರಜೆಗಳಿಗೂ ಆಶ್ರಯ ಕೊಟ್ಟಿದ್ದ ಅನ್ನೋ ಆರೋಪ ಇದೆ. ಈ ವಿಚಾರವಾಗಿ UP-ATS ಫರಾನ್ನ ಬಂಧಿಸಿದೆ. ಆದರೆ ಟರ್ಕಿಯ ತೋರ್ಬಾ ಮಾತ್ರ ಪರಾರಿಯಾಗಿದ್ದಾನೆ. ದಾಳಿ ಮಾಡೋಕ್ಕೂ ಕೆಲವೇ ದಿನಗಳ ಹಿಂದೆ ಎಸ್ಕೇಪ್ ಆಗಿದ್ದಾನೆ. ಸೊ ಇಲ್ಲೂ ಕೂಡ ಭಾರತದಲ್ಲಿ ಉಗ್ರ ಕೃತ್ಯ ನಡೆಸೋಕೆ ಟರ್ಕಿ ಕುಮ್ಮಕ್ಕು ಕೊಡ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಟರ್ಕಿಯ ಹಣ ಭಾರತದಲ್ಲಿ ಬಳಕೆ ಆಗ್ತಾ ಇದೆ. ತುರ್ಕಿ ಪಾಕಿ ಭಾಯಿ ಭಾಯ್, ಇದು ಅಚ್ಚರಿಯಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಟರ್ಕಿ ಅದೇ ರೀತಿ ಕೆಲಸ ಮಾಡ್ತಾ ಇದೆ. ಕಾಶ್ಮೀರದ ಪ್ರತ್ಯೇಕತಾವಾದಿ ಹೋರಾಟಕ್ಕೆ ತುರ್ಕಿಯ ಬೆಂಬಲ ಯಾವಾಗಲೂ ಇದ್ದೇ ಇದೆ. ರೀಸೆಂಟ್ ಎಕ್ಸಾಂಪಲ್ ಅಂದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಟರ್ಕಿ ಪಾಕ್ ಬೆನ್ನಿಗೆ ನಿಂತಿತ್ತು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕ್ ಉಗ್ರಗಾಮಿಗಳನ್ನು ಶಿಕ್ಷಿಸೋಕೆ ಹೆಜ್ಜೆ ಇಟ್ಟಾಗ ಭಾರತ ಪಾಕ್ ನಡುವೆ ಸಂಘರ್ಷ ಏರ್ಪಡ್ತು. ನಿಮಗೆ ಗೊತ್ತಿರ್ಬೋದು, ಅವತ್ತು ಟರ್ಕಿ C-130 ಕಾರ್ಗೋ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದಿಳಿದಿದ್ವು. ಟರ್ಕಿ ವಿಮಾನಗಳು ಮದ್ದುಗುಂಡು ತಂದಿದ್ವು ಅಂತ ವರದಿಯಾಗಿತ್ತು. ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಪ್ರತಿ ದಾಳಿ ಮಾಡೋಕೆ ಪಾಕ್ ಟರ್ಕಿಯಿಂದ ಶಸ್ತ್ರಾಸ್ತ್ರ, ಮುಖ್ಯವಾಗಿ ಡ್ರೋನ್ಗಳನ್ನು ತರಿಸ್ಕೊಂಡಿತ್ತು. ಆದರೆ ತುರ್ಕಿ ಮಾತ್ರ ಇಲ್ಲ ನಮ್ಮ ವಿಮಾನಗಳು ಇಂಧನ ತುಂಬಿಸ್ಕೊಳ್ಳೋಕೆ ಪಾಕಿಸ್ತಾನಕ್ಕೆ ಹೋಗಿದ್ವು ಅಂತ ಸುಳ್ಳು ಹೇಳಿದ್ವು. ಎಲ್ಲೂ ಸಿಗದೇ ಇರೋ ಇಂಧನ ಪಾಕಿಸ್ತಾನದಲ್ಲಿ ಸಿಕ್ತು. ಆದರೆ ಆಪರೇಷನ್ ಸಿಂಧೂರ್ ಕನ್ಕ್ಲೂಡ್ ಆದಾಗ ಪಾಕಿಸ್ತಾನಕ್ಕೆ ಟರ್ಕಿಯ ಸಹಾಯ ಕ್ಲಿಯರ್ ಆಗಿತ್ತು. ಒತ್ತಿ ಹೇಳೋ ಹಲವು ಸಾಕ್ಷ್ಯಗಳು ಸಿಕ್ಕಿದ್ವು. ಮುಖ್ಯವಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಟರ್ಕಿ ಡ್ರೋನ್ಗಳನ್ನು ಬಳಸಿರೋದನ್ನು ಎಸ್ಟಾಬ್ಲಿಷ್ ಮಾಡಿತ್ತು. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಮೇ 7 ಹಾಗೂ 8 ರಾತ್ರಿ ಪಾಕ್ ಸೇನೆ ಭಾರತದ ಮೇಲೆ 36 ಸ್ಥಳಗಳ ಕಡೆಗೆ ಟರ್ಕಿ ನಿರ್ಮಿತ ಸೋನ್ಗಾರ್ ಡ್ರೋನ್ ಬಳಸಿ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ಜೊತೆಗೆ ಸ್ನೇಹಿತರೆ, ಮೇ 6ನೇ ತಾರೀಕು ಟರ್ಕಿ ನೇವಿಯ TCG ಬ್ಯೂಕ್ದ ಆಂಟಿ ಸಬ್ಮರೀನ್ ಶಿಪ್ ಕರಾಚಿಗೆ ಬಂದಿತ್ತು. ಟರ್ಕಿ ಇದನ್ನು ಮಾಮೂಲಿ ಪೋರ್ಟ್ ವಿಸಿಟ್ ಅಂತ ಹೇಳ್ಕೊಳ್ತು. ಆದರೆ ಭಾರತದೊಂದಿಗೆ ಸಂಘರ್ಷ ಇರೋ ಹೊತ್ತಲ್ಲಿ ಟರ್ಕಿ ಶಿಪ್ ಪಾಕಿಸ್ತಾನದಲ್ಲಿ ಏನು ಕೆಲಸ ಮಾಡ್ತಾ ಇತ್ತು? ಹೀಗಾಗಿ ಟರ್ಕಿ ಮುಖವಾಡ ಅವತ್ತು ಕ್ಲಿಯರ್ ಆಗಿ ಕಳಚಿಬಿಟ್ಟಿತ್ತು. ಪಾಕ್ ಪ್ರೊಪಗ್ಯಾಂಡಾಗೆ ಎರ್ಡೊಆನ್ ನೆರವು. ಇವರ ಸಂಬಂಧ ಸೇನೆ ಹಾಗೂ ರಕ್ಷಣೆಗೆ ಮಾತ್ರ ಸೀಮಿತ ಆಗಿಲ್ಲ. ಟರ್ಕಿ ಪಾಕ್ನ ಭಾರತ ವಿರೋಧಿ ನ್ಯಾರೇಟಿವ್ ಅನ್ನ, ಪ್ರೊಪಗ್ಯಾಂಡವನ್ನ ಹರಡೋಕೆ ಆಂಪ್ಲಿಫೈಯರ್ ಆಗಿ ಕೆಲಸ ಮಾಡುತ್ತೆ. ವಿಶ್ವ ವೇದಿಕೆಯಲ್ಲಿ ಪಾಕ್ಗೆ ಧ್ವನಿಯಾಗುತ್ತೆ ಟರ್ಕಿ. ಸೋಷಿಯಲ್ ಮೀಡಿಯಾ, TV, ಕಾನ್ಫರೆನ್ಸ್ಗಳ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ವಿಶ್ವ ನೋಡುವಂತೆ ಸುಳ್ಳು ಹೇಳುತ್ತೆ. ಪಹಲ್ಗಾಮ್ ದಾಳಿ ನಡೆಯೋಕ್ಕೂ 2 ವಾರ ಮೊದಲು ಇಸ್ತಾಂಬುಲ್ನಲ್ಲಿ ಪಾಕಿಗಳು ಕಾಶ್ಮೀರ ವಿಚಾರ ಇಟ್ಕೊಂಡು ಕಾನ್ಫರೆನ್ಸ್ ಕೂಡ ಮಾಡಿದ್ರು. ಜಸ್ಟ್ 2 ವಾರ ಹಿಂದೆ. ಹಾಗಂತ ಟರ್ಕಿ ಯಾವಾಗಲೂ ಭಾರತದ ವಿರೋಧಿಯಾಗಿಯೇ ಇರಲಿಲ್ಲ. ಹಿಂದೊಮ್ಮೆ ಟರ್ಕಿ ಪಾಕಿಸ್ತಾನದ ISI ಫಂಡೆಡ್ ಕಾಶ್ಮೀರ ಸೆಮಿನಾರ್ಗಳನ್ನು ಬ್ಯಾನ್ ಮಾಡಿದ್ದ ಎಕ್ಸಾಂಪಲ್ಸ್ ಕೂಡ ಇದ್ವು. ಅಷ್ಟು ಒಂಥರ ಇಂಡಿಯಾ ಜೊತೆ ಚೆನ್ನಾಗಿದ್ರು. ಆದರೆ ರೆಸಿಪ್ ತಾಯಿಪ್ ಎರ್ಡೊಆನ್ ಬಂದ ಮೇಲೆ ಇವೆಲ್ಲ ಚೇಂಜ್ ಆಗಿದೆ. 2018ರಿಂದ ಟರ್ಕಿ ಭಾರತ ವಿರೋಧಿ ನ್ಯಾರೇಟಿವ್ ಅನ್ನು ಪುಷ್ ಮಾಡ್ತಿದೆ. ಇದಕ್ಕೆ ಉದಾಹರಣೆ ಅನ್ನುವಂತೆ ಟರ್ಕಿಯ TRT ವರ್ಲ್ಡ್ TV ಚಾನೆಲ್ ಆಪರೇಷನ್ ಸಿಂಧೂರ್ ವೇಳೆ ಕಂಪ್ಲೀಟ್ ಪಾಕ್ನ ಕೈಗೊಂಬೆಯಂತೆ ಬಾಯಿಗೆ ಬಂದಂಗೆ ವರದಿ ಮಾಡ್ತಾ ಇತ್ತು. ಭಾರತದಲ್ಲಿ ಅಲ್ಲಿ ದಾಳಿ ಆಯಿತು, ಪಾಕ್ ಇಷ್ಟು ಜೆಟ್ ಹೊಡೆದು ಹಾಕ್ತು ಅಂತೆಲ್ಲ ಸುಳ್ಳು ಕಥೆಯನ್ನು ಇವರು ಓದ್ತಾ ಇದ್ರು. ಟರ್ಕಿಯ ಮಿಸ್ಕ್ ಮೀಡಿಯಾ, RTE ಉರ್ದು ಚಾನೆಲ್ಗಳು ಸುಳ್ಳು ಸುದ್ದಿ ಹಾಗೂ ಮಿಸ್ಲೀಡಿಂಗ್ ಮಾಹಿತಿಯನ್ನು ಆಂಪ್ಲಿಫೈ ಮಾಡ್ತಾ ಇದ್ವು. ಎಷ್ಟರ ಮಟ್ಟಿಗೆ ಎರ್ಡೊಆನ್ ಭಾರತದ ವಿರುದ್ಧ ನಿಂತ್ಕೊಂಡಿದ್ದಾರೆ ಅಂದರೆ, ಟರ್ಕಿ ಸಂಸ್ಥೆ ಟುಗ್ವಾ ಎರ್ಡೊಆನ್ರ AKP ಪಕ್ಷದ ನ್ಯಾರೇಟಿವ್ನ ಪುಷ್ ಮಾಡುತ್ತೆ. ಅದೇ ಸಂಸ್ಥೆ ಪಾಕಿಸ್ತಾನಕ್ಕೂ ಭಾರತ ವಿರೋಧಿ ಮಾಹಿತಿ ಹರಡೋಕೆ ಸಹಾಯ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಇವೆ. ಟರ್ಕಿಗೆ ಮುಸ್ಲಿಂ ನಾಯಕನಾಗೋ ಹುಚ್ಚು. ಸ್ನೇಹಿತರೆ, ಟರ್ಕಿಗೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ದೊಡ್ಡಣ್ಣ ಆಗುವ ಆಸೆ ಇದೆ. ಎಸ್ಪೆಷಲಿ ಎರ್ಡೊಆನ್ಗೆ ಇಂಥ ಆಸೆ ಇದೆ. ಆಟೋಮನ್ ಎಂಪೈರ್ ಕಾಲದಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಟರ್ಕಿಯನ್ನ ಮುಸ್ಲಿಂ ಲೀಡರ್ ಅಂತ ಒಪ್ಪುತ್ತಾ ಇದ್ರು. ಅದೇ ರೀತಿ ಎರ್ಡೊಆನ್ ಈಗ ವಿಶ್ವದ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರೋಕೆ ನಾನೇ ಬಂದಿದ್ದೀನಿ, ಅದಕ್ಕೆ ನಾನು ಹುಟ್ಟಿರೋದು ಅನ್ನೋ ಥರದಲ್ಲಿ ಬಿಹೇವ್ ಮಾಡ್ತಿದ್ದಾರೆ. 2019ರಲ್ಲಿ ಇದಕ್ಕಾಗಿಯೇ ಟರ್ಕಿ ಏಷ್ಯಾ ನ್ಯೂ ಅನ್ನೋ ಇನಿಷಿಯೇಟಿವ್ ಶುರು ಮಾಡಿತ್ತು. ಇದು ಹೆಸರಿಗೆ ಏಷ್ಯನ್ ರಾಷ್ಟ್ರಗಳೊಂದಿಗೆ ಆರ್ಥಿಕ ವ್ಯಾಪಾರ ಸಂಬಂಧವನ್ನು ಸುಧಾರಿಸೋ ಒಪ್ಪಂದ ಆಗಿದ್ರು ಕೂಡ ಅಸಲಿಗೆ ಟರ್ಕಿ ಏಷ್ಯಾದ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋಕೆ ಇದನ್ನು ಮಾಡಿತ್ತು. ಈ ಇನಿಷಿಯೇಟಿವ್ನ ಮುಂದುವರೆದ ಭಾಗವಾಗಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ.
ಕಾಶ್ಮೀರ ವಿಚಾರದಲ್ಲಿ ಟರ್ಕಿ ಪಾಕ್ ಪರವಾಗಿ ನಿಂತುಕೊಂಡಿದೆ. ಎರ್ಡೊಆನ್ ಹಲವು ಬಾರಿ ಕಾಶ್ಮೀರದ ವಿಚಾರವನ್ನ ವಿಶ್ವ ವೇದಿಕೆಗಳಲ್ಲೂ ಕೂಡ ಎತ್ತಿದ್ದಾರೆ ಪಾಕ್ ಪರವಾಗಿ. ಮುಖ್ಯವಾಗಿ 2019ರಲ್ಲಿ ಆರ್ಟಿಕಲ್ 370 ರದ್ದಾದಾಗ UN ಜನರಲ್ ಅಸೆಂಬ್ಲಿಯಲ್ಲಿ ಅಂದರೆ ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನದಲ್ಲಿ ಪಾಕ್ ಪರವಾಗಿ ಮಾತನಾಡಿದರು. ಸೆಪ್ಟೆಂಬರ್ನಲ್ಲಿ ನಡೆದ 80ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ಟರ್ಕಿ ಮತ್ತೆ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಅಲ್ಲಿ ಯುನೈಟೆಡ್ ನೇಷನ್ಸ್ ನಿರ್ಣಯದಂತೆ ಪಾಕ್ ಭಾರತ ಮತ್ತು ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದರು. ಹಾಗೆ ಪಾಕ್ ಪ್ರವಾಸದ ವೇಳೆ ಎರ್ಡೊಆನ್ ಅದನ್ನೇ ಪುನರುಚ್ಚಾರ ಮಾಡಿದ್ರು. ಹೀಗಾಗಿ ಅದೇ ಪ್ರಯತ್ನದಲ್ಲಿ ಟರ್ಕಿ ಪಾಕ್ನ ಉಗ್ರ ಚಟುವಟಿಕೆಗೆ ಬೆಂಬಲ ಕೊಡೋ ಮಟ್ಟಿಗೂ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಟರ್ಕಿ ಲಿಂಕ್ ಎಸ್ಟಾಬ್ಲಿಷ್ ಆಗ್ತಿರೋ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗೋ ಪ್ರತಿ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮನವಿ. ಹಾಗೆ ಸ್ನೇಹಿತರೆ, ಪ್ರತ್ಯೇಕ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಿಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯ್ನ್ ಆಗೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.